ಏನು ಕೆಲಸ ಮಾಡೋ ಸರ್ ನೀವು? ನಾವು ಡ್ರೈವಿಂಗ್ ಸರ್. ಡ್ರೈವಿಂಗ್ ಎಷ್ಟು ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಒಂದು 16 ವರ್ಷ ಆಯಿತು. 16 ವರ್ಷ. ಏನು ಡ್ರೈವಿಂಗ್ ಮಾಡ್ತೀರಾ ಈಗ? ಕಾರ್ ಡ್ರೈವರ್. ಕಾರ್ ಡ್ರೈವಿಂಗ್. ಈಗ ಸರ್ಕಾರದಲ್ಲಿ ಒಂದು ಖಾಸಗಿ ವಲಯ ಚಾಲಕರಿಗೊಂದು ಸ್ಕೀಮ್ ಬಿಟ್ಟಿದೆ, ಅದ್ರ ಬಗ್ಗೆ ನಿಮ್ಗೆ ಏನಾರ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ವಾ? ಅಂದರೆ ಕಾರ್ಮಿಕ ಸಚಿವರು ಒಂದು ಅಸಂಘಟಿತ ಯೋಜನೆ ಒಂದು 23 ವರ್ಗಗಳನ್ನ ಮಾಡಿ ಡ್ರೈವರ್ಗಳು ಒಂಥರ ಕಾರ್ಮಿಕರನ್ನೇ ಅನ್ನೋದೊಂದು ಯೋಜನೆ ಅವ್ರಿಗೊಂದು ಕೂಡ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾರೆ. ಅದ್ರ ಬಗ್ಗೆ ಗೊತ್ತಾ? ಅದು ಅದೇ ತಿಳ್ಕೊಂಡು ಏನು ಅಂತ ಮಾಡಿಸ್ತಾರೆ. ಏನೇ ತೊಂದರೆಗಳಿದೆ ಸರ್ ಡ್ರೈವಿಂಗಲ್ಲಿ ನಿಮಗೆ? ತುಂಬ ಇವಾಗ ಎಲ್ಲ ಟ್ರಾಫಿಕಲ್ಲಿ ಈ ಥರ ಏನೋ ಇದಾದರೆ ನಮಗೂ ಒಂದು ಡ್ರೈವರ್ಗಳಿಗೇನೋ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸು ಇವೆಲ್ಲ ಮಾಡಿಸಿದ್ರೆ ಉಪಯೋಗ ಆಗುತ್ತೆ. ಒಂದೊಂದ್ಸಲಿ ಹಾಸ್ಪಿಟ್ಲಿಗೆ ಹೋದಾಗ ನಮಗೂ ಏನೋ ಕಾಸುಗಳು ಇರೋಲ್ಲ. ಅವಾಗ ಡ್ರೈವರ್ಗೆ ಅಂತ ಏನೋ ಮಾಡಬೇಕು. ತುಂಬ ಜನ ಡ್ರೈವರ್ಗಳು ಬೆಂಗಳೂರಲ್ಲಿ ತುಂಬ ಕಷ್ಟ ಬೀಳ್ತಾರೆ. ಆಗ ಹಗಲು ನೈಟ್ ಎಲ್ಲ ಮಾಡ್ತಾರೆ. ಹಾಗಾಗಿ ಅವ್ರಿಗೂ ಒಂದು ಏನಾದ್ರು ಸ್ವಲ್ಪ ಸೇಫ್ಟಿ ಮಾಡಬೇಕು. ಈಗ ಉದಾಹರಣೆ ಒಂದು ಅಪಘಾತ ಆಯಿತು, ಸಣ್ಣ ಒಂದು ಮೈನರ ಒಂದು ಗಾಯ ಆಯಿತು, ಹುಷಾರು ತಪ್ಪಿದ್ರಿ, ಅವೆಲ್ಲ ಮಾಡಿಸ್ಬೇಕಾಗುತ್ತೆ. ಈಗ ಈ ಯೋಜನೆ ತಂದ ಸಂದರ್ಶನವರು ಈ ಒಂದು ಬರೀ ಕಾರ್ಮಿಕರಿಗೆ ಅಂದರೆ ಕಟ್ಟಡ ಕಾರ್ಮಿಕರು ಮಾತ್ರ ಲೇಬರ್ ಕಾರ್ಡ್ ಅನ್ನೋದಿತ್ತು. ಈಗ ಇಂಥ ಕಾರ್ಮಿಕರು ಪ್ರತಿಯೊಬ್ಬರು ಕಾರ್ಮಿಕರು ಅನ್ನೋದೊಂದು ವಲಯಗಳನ್ನ ಗುರುತಿಸಿ ಒಂದು ಸದಸ್ಯರು ಈ ಥರ ಅನುದಾನ ಕೊಡ್ತಾರೆ. ಎಷ್ಟು ಮಟ್ಟಿಗೆ? ತುಂಬ ಒಳ್ಳೆಯದು. ನಮ್ಮ ಡ್ರೈವರ್ಗೆ ಯಾವುದೋ ಒಂದು ಸ್ಕೀಮ್ಗಳಿಲ್ಲ. ಈ ಥರ ಒಂದು ಇದು ಮಾಡಿದ್ರೆ ನಾವು ಒಂದು ಇನ್ಶೂರೆನ್ಸ್ ಇವೆಲ್ಲ ಏನೋ ಹೆಚ್ಚು ಕಡಿಮೆ ಆದರೆ ನಮ್ಮ ಫ್ಯಾಮಿಲಿಗೆಲ್ಲ ಸ್ವಲ್ಪ ಕವರೇ ಆಗುತ್ತೆ. ಹಾಗಾಗಿ ಅವ್ರು ಮಾಡೋದ್ರಿಂದ ತುಂಬ ಧನ್ಯವಾದಗಳು. ಈ ಸರ್ಕಾರದ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಯಾಕಂದರೆ ಇಷ್ಟೊಂದು ಕಾರ್ಮಿಕರ ಬಗ್ಗೆ ಇಷ್ಟೊಂದು ಕುಂದುಗಾರಿಕೆ ಉಡಿಸ್ತಾ ಇರೋ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ? ತುಂಬ ಅದೇ ನಮ್ಮ ಡ್ರೈವಿಂಗ್ ಸ್ವಲ್ಪ ತುಂಬ ಇದಿದೆ. ಇವಾಗ ಏನೇನೋ ಸ್ವಲ್ಪ ಕುಂದುಕೊರತೆಗಳಿದೆ, ಅದೆಲ್ಲ ಗಮನ ಇಟ್ಕೊಂಡಿದೆ ಸರ್ ನಿಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸ್ವಲ್ಪ ಸಂಬಳಗಳು ಅವೆಲ್ಲ ಸ್ವಲ್ಪ ಕಮ್ಮಿಗಳಿದೆ. ಅವೆಲ್ಲ ಅವ್ರಿಗೆ ಇಷ್ಟು ಅಂತ ಫಿಕ್ಸೆಡ್ಗಳು ಮಾಡಬೇಕು. ಡ್ರೈವರ್ಗಳಿಗೆ ಏನು ಬೆನಿಫಿಟ್ ಇಲ್ಲ, ಅವೆಲ್ಲ ಸ್ವಲ್ಪ ಮಾಡಬೇಕು. ಹಂಗಾಗಿ ಡ್ರೈವರ್ಗಳು ಸ್ವಲ್ಪ ಅವಾಗಿಂದನೂ ಒಂದೇ ಇದೆ. ಇವಾಗ ಅವ್ರಿಗೊಂದು ಫಿಕ್ಸೆಡ್ ಒಂದು ಪೇಮೆಂಟ್ ಇದ್ದು ಮುಂದಕ್ಕೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗೋಂಥರ. ಈಗ ಒಂದು ಕಾಸು ಒಂದು ಪ್ರೈವೇಟಾಗಿ ಹೋಗೋ ಡ್ರೈವಿಂಗ್ ಹೋಗ್ತಾರೆ, ದಿನಕ್ಕೆ ಎಷ್ಟು ಕೊಡ್ತಾರೆ? ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು 18,000 20,000 ದಿನಕ್ಕೆ ಇವಾಗೆಲ್ಲ 1,000 ನಡೀತಿದೆ. 1,000 ನಡೀತಿದೆ. 1,000 ನಡೀತು. ಬಿಸಿಲು, ಲಾಂಗ್ ಡ್ರೈವ್, ನೈಟ್ ಆ್ಯಂಡ್ ಡ್ರೈವ್ ಎಲ್ಲ ಇದಾಗುತ್ತೆ, ತೊಂದರೆ ಆಗುತ್ತೆ ಆಗುತ್ತೆ. ಹಂಗಾಗಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಇವಾಗ ನೀವು ಹೇಳ್ದಂಗೆ ಇನ್ಶೂರೆನ್ಸ್ ಇವೆಲ್ಲ ಮಾಡಿದ್ರೆ ಸ್ವಲ್ಪ ಡ್ರೈವರ್ಗಳು ಸ್ವಲ್ಪ ಹೆಲ್ಪ್ ಆಗುತ್ತೆ. ಈಗ ಅದೇ ಒಂದು ಯಾಕಂದರೆ ಒಂದೆಲ್ಲೋ ಒಂದು ಸೈಬರ್ ಸೆಂಟ್ರಿಗೆ ಹೋದರೆ ನೀವೆಲ್ಲ ನಮಗೊಂದು ಲೇಬರ್ ಕಾರ್ಡ್, ಒಂದು ಸ್ಮಾರ್ಟ್ ಕಾರ್ಡ್ ಕೊಡಿ ಅಂತಂದರೆ ಅದು ಗೊತ್ತಾದರೆ ಖಂಡಿತ ಎಲ್ಲ ಡ್ರೈವರ್ಗಳು ಮಾಡಿಸ್ಕೊತೀವಿ. ಹಂಗಾಗಿ ಸ್ವಲ್ಪ ಏನೇನಿದೆ ಸ್ಕೀಮ್ಗಳು ತಿಳ್ಕೊಂಡು ನಾವು ಮಾಡಿಸ್ತೀವಿ. ಈ ಮುಖಾಂತರ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು ಕಾರ್ಮಿಕ ಸಚಿವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮನ್ನು ಗುರುತಿಸಿ ಅವರು ಮಾಡಿಸ್ಕೊಳ್ಳಿ ಅನ್ನೋದಕ್ಕೆ ತುಂಬ ಧನ್ಯವಾದಗಳು. ಅದು ನಾವು ಮಾಡಿಸ್ಕೊಳ್ಳೋಕ್ಕೆ ಎಲ್ಲ ಡ್ರೈವರ್ಗಳಿಗೂ ಮಾಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಒಂದು ಸೈಬರ್ ಸೆಂಟ್ರಿಗೆ ಹೋದ್ರೆ ಸರ್, ಈಗ ಒಂದು ಲೇಬರ್ ಕಾರ್ಡ್ ಮಾಡಿಸೋದಕ್ಕಾಗಿ ಎಷ್ಟು ದಿನ ತಗೊಳುತ್ತೆ? ಎಷ್ಟು ಸರ್ ಅದು ನಮಗೂ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ ಇಷ್ಟು ಗಂಟೆ ಬನ್ನಿ ಅಂತ. ಅದೇ ನಾವು ಈಗ ಗೌರ್ಮೆಂಟ್ ಸ್ಕೀಮ್ ಗೊತ್ತಾದಾಗಲ ಆ ಮಾಹಿತಿ ಗೊತ್ತಾದಾಗ ಅಲ್ಲಿ ಹೋಗಿ ಮಾಡಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಅದು ಗೊತ್ತಾಗೋ ಮುಂಚೆ ಮೀರೋದ್ಮೇಲೆ ಹೋದರೆ ಸೈಬರ್ಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಅಲ್ಲಿ ಏನಿದೆ ಫೀಸು ಅದಕ್ಕೆ ಡಬಲ್ ಕೊಟ್ಟು ನಾವು ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ಈಗ ಉಚಿತವಾಗಿ ಮಾಡ್ತಾ ಇರೋದ್ರ ಬಗ್ಗೆ ನಿಮಗೆ ಏನಾಗುತ್ತೆ? ಅದೇ ಉಚಿತವಾಗಿ ಗೊತ್ತಾಗಿರೋದ್ರಿಂದ ಅಲ್ಲೇ ಹೋಗಿ ಮಾಡಿಸಿದ್ರೆ. ಯಾಕಂದರೆ ಹೇಳಿದ್ರು ಸೈಬರ್ ಸೆಂಟ್ರಿಗೆ ಹೋದರೆ ಏನೋ ಸರ್ವರ್ ಬಿಸಿ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಯಾಕಂದರೆ ನೀವಾಗೇ ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟು ಈಗ ನೀವೇನೇ ಮೊಬೈಲಿಂದ ರಿಜಿಸ್ಟರ್ ಮಾಡ್ಕೊಳ್ಳೋಂಥದ್ದು ಬಂದಿದೆ. ಅದೇ ಅಲ್ಲೇ ಹೋಗಿ ಮಾಡಿಸಿದ್ರೆ ಈಸಿ ಆಗುತ್ತೆ, ಬೇಗ ಗೊತ್ತಾದ. ಅಲ್ಲೇ ಡೈರೆಕ್ಟ್ ಹೋದರೆ ಸ್ವಲ್ಪ ಕಮ್ಮಿನೂ ಆಗುತ್ತೆ ಅಮೌಂಟು. ಅಲ್ಲೇ ಹೋಗಿ ಮಾಡಿಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.